ಎಲ್ರಿಗೂ ನಮಸ್ತೆ. ಸಂಡೇ ಅಪ್ಲೋಡ್ ಮಾಡೋ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿನ್ನೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ನೆಲಮಂಗಲದಲ್ಲಿ ಸ್ವಲ್ಪ ಕೆಲಸ ಇತ್ತು ನನ್ನ ಹಸ್ಬೆಂಡ್ಗೆ, ಅದಕ್ಕೋಸ್ಕರ ನೈಸ್ ರೋಡಲ್ಲೇ ಯಾವಾಗಲೂ ಯಾಕೆ ಹೋಗ್ತೀವಿ ಅಂದರೆ ಟ್ರಾಫಿಕ್ ಅಷ್ಟಾಗಿ ಇರಲ್ಲ, ಫ್ರೀಯಾಗಿ ಹೋಗ್ಬೋದು ಅಂತ. ಸೆಕೆಂಡ್ ಟೋಲು ಸಿಕ್ತು. ನೆಲಮಂಗಲ ಹತ್ತತ್ರ ಬಂದ್ವಿ. ಅದಾದಮೇಲೆ ಹಾಸನ ಕಡೆ ರೋಡಿಗೆ ಟರ್ನ್ ಆದ್ವಿ. ಇದು ನಮ್ಮೂರು ರೋಡು. ನನಗೆ ತುಂಬ ಖುಷಿಯಾಗುತ್ತೆ ಈ ರೋಡಿಗೆ ಬಂದ ತಕ್ಷಣ. ನಮ್ಮೂರಿಗೆ ಹೋಗೋ ಜ್ಞಾನನೇ ಆಗುತ್ತೆ. ನಾನು ಪಾಪು ಈಚೆನೇ ಇದ್ವಿ. ನಮ್ಮ ಹಸ್ಬೆಂಡು ಕಂಪ್ನಿ ಒಳಗಡೆ ಹೋಗಿ ಐಟಮ್ ಇಸ್ಕೊಂಬರಕ್ಕೆ ಹೋದರು. ಅದಾದಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಇವಾಗ ಸಿಟಿ ಕಡೆ ಹೋಗೋಣ ಅಂತ ಬಂದ್ವಿ. ನೆಲಮಂಗಲ ಹತ್ರ ತುಂಬ ಟ್ರಾಫಿಕ್ಕು. ಸಿಟಿ ಕಡೆ ಅಂತೂ ಹೋದಾಗೆಲ್ಲ ನನಗೆ ಇದೊಂದೇ ಬೇಜಾರಾಗೋದು, ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಯಪ್ಪಾ ದೇವ. ಅದಾದಮೇಲೆ ವಿಧಾನಸೌಧ ಹೋದ್ವಿ. ನಾನು ಇದೇ ಮೊದಲನೇ ಟೈಮ್ ವಿಧಾನಸೌಧಗೆ ಬಂದಿರೋದು. ನನ್ನ ಹಸ್ಬೆಂಡ್ ಮದುವೆಗೂ ಮುಂಚೆ ಒಂದು 5-6 ಸಲ ಬಂದಿದ್ರಂತೆ. ಅದಾದಮೇಲೆ ವಿಧಾನಸೌಧದಲ್ಲಿ ಸ್ವಲ್ಪ ವೀಡಿಯೋಸ್ಗಳು ಮಾಡ್ಕೊಂಡ್ವಿ. ಕಬ್ಬನ್ ಪಾರ್ಕ್ ಹೋಗೋಣ ಅಂದ್ಕೊಂಡ್ವಿ, ಟೈಮ್ ಇರಲಿಲ್ಲ, ಮಳೆ ಮೋಡ ಆಗಿತ್ತು ಬೇರೆ, ಹನಿ ಹನಿ ಬೀಳ್ತಾ ಇತ್ತು. ಅಲ್ಲೇ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಮಡಿವಾಳ ಫ್ಲೇವರ್ನ ಹತ್ತಿದ್ವಿ. ಯಪ್ಪ ಎಷ್ಟು ಮಳೆ ಅಂದರೆ ತುಂಬಾ ಮಳೆ. ನನ್ನ ಹಸ್ಬೆಂಡು ಅವ್ರು ಹಾಕಿದ ಜರ್ಸಿನ ಕೊಟ್ಟರು, ಪಾಪುಗೆ ಹಾಕಿದೆ. ತುಂಬ ಅಂದರೆ ತುಂಬ ಮಳೆ. ಸರ್ವಿಸ್ ರೋಡಲ್ಲಿ ಬಂದಿದ್ರಷ್ಟೇ, ಮನೆಗೆ ಹೋಗೋದು ಲೇಟ್ ಆಗೋದು. ಎಲೆಕ್ಟ್ರಾನ್ ಸಿಟಿ ಹತ್ತಿರ ಬಂದ ತಕ್ಷಣ ಮಳೆ ಕಡಿಮೆ ಆಯಿತು. ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ತಿಂದು ನಮ್ಮ ಮನೆಯವ್ರು ಅಡುಗೆ ಮಾಡಿದ್ರು, ತಿಂದ್ವಿ. ಹಾಗೆ ಟಿ ವಿ ನೋಡ್ತಾ ರೆಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು.